ಹಿಂದೆ ವ್ಲಾಗ್ನ ನೋಡಿರ್ತೀರಾ. ನವೀನ್ ಐ ಲವ್ ಯು. ರಮ್ಯ ಇಷ್ಟು ಮಟ್ಟಿಗೆ ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೀಯ ರಮ್ಯ. ತಿಂತಾಳೆ ಅಂತ ಅದು ಒಂದು ವಿಡಿಯೋ ಚೆನ್ನಾಗಿ ಹೋಗುತ್ತಲ್ಲ ಅದು ಬೀಕೋಲಿ. ಚೆನ್ನಾಗಿ ಹೋಗುತ್ತೆ. ಫ್ರಾಗ್ರೆನ್ಸ್ ಚೆನ್ನಾಗಿದೆ ಅದು. ಈಗ ಮತ್ತೆ ನಾನು ಅಡುಗೆ ಮಾಡಬೇಕು. ಮತ್ತೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದೆ ವ್ಲಾಗ್ನ ನೋಡಿರ್ತೀರಾ. ಸೊ ಅದು ಕಂಪ್ಲೀಟಾಗಿ ನವೀನ್ ಅವರೇ ಮಾಡಿರೋದು. ನೀವೆಲ್ಲರೂ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀರೋ ಅದಕ್ಕಿಂತ ಜಾಸ್ತಿ ಖುಷಿ ನನಗೂ ಕೂಡ ಆಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಅವರು ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಪ್ರತಿ ಒಂದು ಆ್ಯನಿವರ್ಸರಿ ಬರಲಿ ಅಥವಾ ಯಾರ್ದಾದ್ರೂ ಬರ್ಡೇ ಬರಲಿ, ನಾನು ಯಾರ್ದು ಮರ್ತಿರಲ್ಲ. ಫ್ಯಾಮಿಲಿಲಿ ನನಗೆ ಡೇಟ್ ಎಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತೀನಿ. ಬಟ್ ಇವರು ವ್ಯಾಲೆಂಟೈನ್ಸ್ ಡೇಗೆ, ಅದು ನಾನು ಫಸ್ಟ್ ಅವ್ರು ನಂಗೆ ಪ್ರಪೋಸ್ ಮಾಡಿದಾಗಲೇ ಅವ್ರು ನನಗೆ ವ್ಯಾಲೆಂಟೈನ್ಸ್ ಡೇಗೆ ಅಂತ ಗಿಫ್ಟ್ ಎಲ್ಲ ಅವ್ರು ನನಗೆ ಕೊಟ್ಟಿರಲಿಲ್ಲ. ನಾನು ಅವಾಗಲೇ ಅವ್ರಿಗೆ ಹೇಳ್ಕೊಂಡಿದ್ದೆ. ಅಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಏನಾದರೂ ನಮ್ದು ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆನೆ, ಅಂದ್ರೆ ಅವತ್ತು ನಾನು ಇನ್ನೂ ಒಪ್ಕೊಂಡಿರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಪ್ರಪೋಸ್ ಮಾಡಿದ್ರು. ಬಟ್ ಅವತ್ತು ಇನ್ನೊಂದ್ಸಲ ಪ್ರಪೋಸ್ ಮಾಡಿದ್ರು ಅಷ್ಟೇ. ಬಟ್ ನಂದು ಫುಲ್ ಓವರ್ ಎಕ್ಸ್ಪೆಕ್ಟೇಷನ್. ಏನಾದ್ರು ಮೀಟ್ ಆಗೋಣ, ರಮ್ಯಾ ಅವರೇ ಒಂದ್ 5 ನಿಮಿಷ ಸಿಗ್ತೀರಾ ಅಂತ ಕೇಳ್ತಾರೆ. ಚಾಕ್ಲೇಟ್ಸು ಅದು ಇದು ಗಿಫ್ಟ್ ಕೊಡ್ಸೋದು. ಡಬ್ಬ ಏನು ಕೊಡ್ಸಿರ್ಲಿಲ್ಲ ಫ್ರೆಂಡ್ಸ್, ಬರೀ ಮೆಸೇಜ್ ಮಾಡಿದ್ದು ಅಷ್ಟೇ. ಸಿಕ್ಕೂ ಇಲ್ಲ ಅವತ್ತು. ನಾವು ಸಿಗು ಅಂತಾನು ಏನು ಹೇಳಿಲ್ಲ ನೀನು. ಅಲ್ಲ, ನೋಡಕ್ಕೂ ಏನು ಸಿಕ್ಕಿಲ್ಲ ಅಂತ ನಾವು, ಆಯ್ತಾ, ಹಂಗೆಲ್ಲ ಅನ್ಕೊಂಡಿದ್ದೆ. ಬಟ್ ಇವರು ಇಷ್ಟು ವರ್ಷದಲ್ಲಿ ವ್ಲಾಗ್ ಮಾಡಿ ಅದು ಗೋಲ್ಡ್ ತಗೊಂಡ್ ಬಂದು ಇವರು, ನಿಜ ಗೊತ್ತಾ, ನನ್ಗೆ ಆಶ್ಚರ್ಯ ಇವತ್ತು ನಾನು ಮಾಡಿದ್ದೀನಲ್ಲ ಅದು ನಾನೇನ ಅಂತ. ಆ ಥರ ಎಫರ್ಟ್ ಹಾಕಿ ಮಾಡಿದಾರಲ್ಲ, ಎಫರ್ಟ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಅದು ನೋಟಿಫಿಕೇಶನ್ ಬಂತು, ನಾನು ಗಾಬರಿ, ನಂದೇನಾದ್ರೂ ಇದಾಗ್ಬಿಟ್ಟೈತೆ, ಏನ್ ಕತೆ, ಏನಪ್ಪ ಇದು ವ್ಲಾಗ, ನಾನು ಯಾವುದು ಹಾಕಿಲ್ವಲ್ಲ ಅದು ಇದು ಅಂತ ಅಂದ್ಬಿಟ್ಟು ಅವ್ರು ನೋಟಿಫಿಕೇಶನ್ಸ್ ಮೇಲೆ ನೋಟಿಫಿಕೇಶನ್, ಕಮೆಂಟ್ ಮೇಲೆ ಕಮೆಂಟ್ ಬರ್ತಾ ಇದೆ. ಸೊ ನೋಡಿದ ತಕ್ಷಣ ಇವರು ಜೀವನದಲ್ಲಿ ಫಸ್ಟ್ ಟೈಮ್ ಈ ಥರ ಗೋಲ್ಡ್ ಗಿಫ್ಟ್ ಕೊಡ್ತಿರೋದು ನಾನು ಅಂದ ತಕ್ಷಣ ಒಂಥರ ಖುಷಿಗೆ ನನಗೆ ಈಗ ಫುಲ್ ಎಕ್ಸೈಟ್ಮೆಂಟು, ನಾನು ಫುಲ್ ಸರ್ಪ್ರೈಸ್ ಆದೆ ನಾನು. ಬಟ್ ಅವ್ರು ಏನಂತಂದ್ರೆ ಅವ್ರಿಗೆ ಗೊತ್ತಿತ್ತು, ಈಗ ನಾನು ಅಫ್ಕೋರ್ಸ್ ಅವರು ವ್ಲಾಗ್ ಹಾಕಿದ ತಕ್ಷಣ ನನಗದು ಗೊತ್ತಾಗುತ್ತೆ. ಅದು ಏನು ವ್ಯಾಲೆಂಟೈನ್ಸ್ ಡೇ ದಿನ ತನಕ ವೆಯ್ಟ್ ಅವ್ರ ಇಂಟೆನ್ಷನ್ನೇ ಅದಿತ್ತಂತೆ. ಒಂದು, ನನಗೆ ಗೋಲ್ಡ್ ಗಿಫ್ಟ್ ಕೊಡಿಸಿ ಸರ್ಪ್ರೈಸ್ ಮಾಡಬೇಕು ಅಂತ. ಇನ್ನೊಂದು, ವ್ಲಾಗ್ನ ಅವರೇ ಅಪ್ಲೋಡ್ ಮಾಡಿ ನನಗೆ ಸರ್ಪ್ರೈಸ್ ಕೊಡ್ಬೇಕಂತ. ಯಾವಾಗಲೂ ಏನು ಗೊತ್ತಾ, ನಾನು ಹೆಂಡತಿ ಏನೂ ಕಂಟೆಂಟ್ ಮಾಡಲ್ಲ, ನಾನೇ ಡ್ಯೂಟಿಯಿಂದ ಬಂದು ನಾನೇ ಒದ್ದಾಡಬೇಕು, ಒಂದು ದಿನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇರಲ್ಲ. ಸೊ ಡಬಲ್ ಸರ್ಪ್ರೈಸ್ ಇರಲಿ ಅಂದ್ಬಿಟ್ಟು ನಾನು ವಿಡಿಯೋ ನಾನೇ ಕಂಟೆಂಟ್ ಮಾಡಿ ನಾನೇ ಒಂದು ಸರ್ಪ್ರೈಸ್ ಕೊಟ್ಟು ರಮ್ಯಾನ ಸರ್ಪ್ರೈಸ್ ಮಾಡಲೇಬೇಕು ಅಂತ ನಾನೇ ವೀಡಿಯೋ ಅಪ್ಲೋಡ್ ಮಾಡಿದೆ. ಎಲ್ಲರೂ ಅನ್ಕೋಬೋದು ಇದೇನು ಸರ್ಪ್ರೈಸ್ ಆಯಿತು, ಇವರು ವಿಡಿಯೋ ಮುಂಚೆನೇ ಪೋಸ್ಟ್ ಮಾಡಿಬಿಟ್ಟು ಅಂತ. ಸೊ ನನ್ನ ಹೆಂಡತಿಗೆ ಇದು ಡಬಲ್ ಸರ್ಪ್ರೈಸ್ ಕೊಡಬೇಕು ಅಂತ ನಾನೊಂದು ಕಂಟೆಂಟ್ ವಿಡಿಯೋ ಮಾಡಿದ್ದು, ಇನ್ನೊಂದು ಗಿಫ್ಟ್ ಕೊಟ್ಟಿದ್ದು. ಬಟ್ ಈಗ ಏನೋ ಗೊತ್ತಾ, ನೀನು ಸರ್ಪ್ರೈಸ್ ಆಗಿರೋದು ನನಗೆ ಗೊತ್ತಾಗಿಲ್ಲ. ಸೊ ಆ ಕ್ಷಣ ನಿಂಗೆ ಆ ಮೂಮೆಂಟ್ ಏನು ಅನ್ನಿಸ್ತು? ಆ ನೋಟಿಫಿಕೇಶನ್ ಬಂತು ಅಂತ ಹೇಳಿದ್ನಲ್ಲ, ಫಸ್ಟ್ ನಾನು ಶಾಕ್ ಆದೆ. ಫಸ್ಟ್ ಏನಿದು ಹಿಂಗ್ ಬರ್ತೈತೆ ಅಂತ ಅಂದ್ಬಿಟ್ಟು, ಆಮೇಲೆ ಏನಿದು ಅಂತ ಅಂದ್ಬಿಟ್ಟು, ಆಮೇಲೆ ನಾನು ಅದನ್ನ ಓಪನ್ ಮಾಡಿ ನೋಡಿದ ತಕ್ಷಣ ನನಗೆ ಇವರು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಮಾಡಿರೋದು, ಅದ್ರಲ್ಲೂ ಗೋಲ್ಡ್ ಅಂತೂ ಫುಲ್ ಕುಂಡಾಳಂಗ್ ಆಗೋಯ್ತು ನನಗೆ. ಬಟ್ ಸ್ಟಿಲ್ ನಾನು ಇನ್ನೂ ಇವ್ರು ನನಗೆ ಕೊಟ್ಟಿಲ್ಲ ಅದನ್ನ. ನಾನು ಬಂದ ತಕ್ಷಣ ಕೇಳ್ದೆಯೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ತಗೊಬಂದಿದ್ದೀನಿ. ನಾನು ನೋಡ್ಬಿಟ್ಟಿರ್ತೀಯ. ಆ್ಯಕ್ಚುಲಿ ನಾನು ಏನು ಅನ್ಕೊತಾ ಇದೆ ಅಂತ ಅಂದರೆ, ಸ್ಟ್ಯಾಂಡ್ ತಗೊಬನ್ನಿ ಟ್ರೈ. ಆ್ಯಕ್ಚುಲಿ ಏನಂತ ಅಂದರೆ, ಆ ವಿಡಿಯೋನ ನೋಡಿದ ತಕ್ಷಣ ನನಗೆ ಇಲ್ಲ, ನಾನು ಸರ್ಪ್ರೈಸ್ ಆಗಿ ಮನೇಲೇ ಹೋಗಿ ನೋಡಬೇಕು, ಅವರೇ ನಂಗೆ ತೋರಿಸ್ಬೇಕು ಅಂತ. ಬಟ್ ಹೆಣ್ಮಕ್ಳು ಅದು ಗೋಲ್ಡ್ ಅಂತ ಅಂದರೆ ಸುಮ್ಮನೆ ಇರೋದಕ್ಕಾಗುತ್ತಾ, ಮನಸ್ಸು ತಡಿಲೇ ಇಲ್ಲ. ನಾನು ಮುಂದೆ ಓಡಿಸ್ಕೊಂಡು ಅದನ್ನ ಹೋಗಿ ನೋಡ್ಬಿಟ್ಟೆ. ನಾನು ಏನು ನೋಡಿದೆ ಫಸ್ಟ್, ಅದು ಏನು ಅಂತ ಅಂದ್ಬಿಟ್ಟು ನಂಗೆ ಗೊತ್ತಾಗ್ಬಿಡ್ಬೇಕು ಅಂದ್ಬಿಟ್ಟು ಫಸ್ಟ್ ಅದು ನೋಡ್ಬಿಟ್ಟೆ. ಸಖತ್ ಇಷ್ಟ ಆಗೋಯ್ತು. ಆಕ್ಚುಲಿ ನವೀನ್, ನಿಮಗೆ ಗೊತ್ತಾ, ನನ್ನ ಹತ್ರ ಆಲ್ರೆಡಿ 5 ಜುಮ್ಕಿ ಇದೆ. ಸೊ ಈಗ ಇವ್ರು ಇದು ಒಂದು ತಂದ್ಕೊಟ್ಟಿದ್ದಾರೆ, 6 ಆಯ್ತು, 6 ಜುಮ್ಕಿ ಆಯ್ತು. ಇದು ಒಂದು, ಬಟ್ ಡಿಸೈನ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ. ಯಾರು ಮೇ ಬಿ ಸುಜಾತ್ ಅವ್ರು ಹೆಲ್ಪ್ ಮಾಡಿರ್ತಾರೆ ನಿಮ್ಗೆ. ಅದೇ ಅಲ್ಲಿ ಅಂದ್ರೆ ಏನಂದ್ರೆ, ನನ್ಗೊಂದು ಐಡಿಯಾ ಇತ್ತು, ಇರೋದ್ರಲ್ಲಿ ಯಾವ್ದು ದೊಡ್ಡದು ಇರುತ್ತೆ ಅದು ಇಷ್ಟ ಆಗುತ್ತೆ ಅಂತ. ಅದೊಂದು ನಾನು ಕಮೆಂಟ್ಸ್ ಅಲ್ಲೆಲ್ಲ ನೋಡ್ತಾ ಇದೆ, ತುಂಬಾ ಕಮೆಂಟ್ಸ್ ಮಾಡಿದೀರಾ. ಪುಟ್ಬಿಡ್ತಾ ಇತ್ತು, 4 ಗ್ರಾಮ್ 5 ಗ್ರಾಮ್ 6 ಗ್ರಾಮ್ ಇದೆಷ್ಟೈತೆ? ಇದು 10 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಜಾಸ್ತಿ ಇತ್ತಲ್ಲ,
ಖುಷಿ ಆಯ್ತು ನನಗೆ. ನೀವು ಗೋಲ್ಡ್ ಅಂತ ಅಲ್ಲ ನವೀನ್, ನಾನು ಅಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದೆ. ಅದ್ ನೋಡಿದಾಗ ಬಸ್ಸಲ್ಲಿ ಬರ್ಬೇಕಾದ್ರೆ ಪೂರ್ತಿಯಾಗಿ ನೋಡಿದಾಗ ನನ್ಗೆ ಏನ್ ಅನ್ಸ್ತು ಅಂದ್ರೆ, ನೀವು ಆ ಒಂದು ವ್ಲಾಗ್ನ ಮಾಡಕ್ಕೆ ಎಫರ್ಟ್ ಹಾಕಿದಿರಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ನಿಜವಾಗ್ಲೂ ಮನ್ಸು ಗೆದ್ರಿ. ನನಗೆ ನೀವು ಗೋಲ್ಡ್ ಅಲ್ಲದೆ ನೀವು ಬೇರೆ ಏನೋ ಒಂದು ಚಾಕ್ಲೇಟ್ ತಗೊಬಂದು ಕೊಟ್ಟಿದ್ರು ನಂಗೆ ಖುಷಿ ಆಗ್ತಾ ಇತ್ತು. ಬಟ್ ನೀವು ಆ ಪ್ರೋಸೆಸ್ ನೋಡಿದ್ನಲ್ಲ, ಮತ್ತೆ ಆ ಮಧ್ಯದಲ್ಲಿ ಒಂದಷ್ಟು ಇನ್ಫಾರ್ಮೇಶನ್, ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಸ್ತಿದ್ದಲ್ಲ ಚಾಕ್ಲೇಟ್, ಖುಷಿ ಆಗ್ತಿತ್ತು ನನಗೆ. ಫಸ್ಟ್ ನೋಡ್ಬಿಡ್ತೀನಿ. ಅಂಡ್ ಎಸ್, ಇದು 10 ತರ ನಿಜವಾಗ್ಲೂ ಇಲ್ಲ, ಒಂದು 12 ಗ್ರಾಮ್ ಇದೆ ಅಂತ ಅನಿಸ್ತಾ ಇದೆ. 10 ಅಷ್ಟೇ, 10 ಪಾಯಿಂಟ್ ಸಮಥಿಂಗ್ ಇದೆ, 10, 100 ಆ ಥರ ನೋಡಿ ಫ್ರೆಂಡ್ಸ್. ನಿಮ್ಗೆ ಆಲ್ರೆಡಿ ಇವಾಗಲೇ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟಾಯಿತು ಇವತ್ತಿನ ರೇಟಿಗೆ ಆಗಿರುತ್ತೆ, ನಿಯರ್ಲಿ 170 ಹತ್ರ ಆಗಿರುತ್ತೆ. ಕೌಂಟ್ ಮಾಡ್ಕೊತೀನಿ ಬಿಡಿ. ಸಖತ್ ಇಷ್ಟ ಆಯಿತು. ಪ್ರೈಸ್ ಎಲ್ಲ ಬಿಟ್ಟಾಕು ಖುಷಿ ಆಯ್ತಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಾನು ಹೇಳಿದ್ನಲ್ಲ, ನೀವು ಏನು ಕೊಟ್ಟರು ಖುಷಿ ಆಗ್ತಾಯಿತ್ತು. ಬಟ್ ನೀವು ಬಟ್ ಇರೋದೇ ಕೊಟ್ಟೆ, ಏನಾದ್ರು ರಿಂಗಿಂಗ್ ಕೊಡಬೇಕಿತ್ತು ಆ ಥರ ಏನಾದ್ರು? ರಿಂಗು ಎಲ್ಲ ಇದೆ ನವೀನ್, ಎಲ್ಲ ಬೆಳಗ್ಗೆ ಇದೆಯಲ್ಲ, ಆಗೋದಕ್ಕೆ ಎಲ್ಲ ಇದೆ. ಸೊ ರಿಂಗ್ ಇರಲಿಲ್ಲ, ಎಷ್ಟೇ ಇದ್ರೂ ಅದು ನೀವು ಏನು ಕೊಡ್ಸಿದ್ರು ನಂಗೆ ಖುಷಿ ಆಗ್ತಿತ್ತು. ಇದಕ್ಕಿಂತ ಒಂದು ಪುಟ್ಟು ಒಲೆ ತಂದು ಕೊಟ್ಟಿದ್ರು ನಂಗೆ ಖುಷಿನೇ ಆಗ್ತಾಯಿತ್ತು. ಬಟ್ ಈಗ ನಿಮ್ಮ ತಲೆಗೆ ಯಾಕೆ ಬಂತು? ಮದುವೆಗಿಂತ ಮುಂಚೆ ಏನು ಕೊಡ್ದೇನೆ ಪ್ರಪೋಸ್ ಮಾಡಿದ್ನಲ್ಲ, ಅದಕ್ಕೆ ಅದು ಇವಾಗ ಕೊಟ್ಟಿದ್ದು. ಆಕ್ಚುಲಿ ನಾನು ಏನೇನೋ ಪ್ಲಾನ್ ಮಾಡಿದ್ದೆ ಆಯ್ತಾ, ನಾನೇನೇನೋ ಪ್ಲಾನ್ ಮಾಡಿದ್ದೆ. ಅದೇ ಏನು ನಾನು ಹೇಳ ನನಗೆ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆಕ್ಚುಲಿ ಅಂದ್ರೆ ಈ ಥರದ್ದೆಲ್ಲ ನನ್ನ ದೇವರಾಣೆ, ನನ್ನ ಹತ್ರ ದುಡ್ಡು ಇಲ್ಲ ಇಂಥದನ್ನೆಲ್ಲ ಕೊಡ್ಸೋದಕ್ಕೆ. ಆ ಸಾಹಸನು ನಾನು ಅದೆಲ್ಲ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನನ್ನ ಹತ್ರ ದುಡ್ಡು ಇರುತ್ತೆ ಅಂತಾನೆ ನೀವ್ ಹೇಳಿದಿರಲ್ಲ, ನಾನು ಸೇವಿಂಗ್ಸ್ ಮಾಡಿ ಇದಕ್ಕೆ ಅಂತಾನೆ ಮಾಡಿ ಕೊಡ್ಸಿದೀನಿ ಅಂತ. ಬಟ್ ನನ್ನ ಹತ್ರ ಇದೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ. ನಾವೆಲ್ಲ ಏನು ಅಂದ್ರೆ ಇಬ್ರದ್ದು ವ್ಯವಹಾರ ಟ್ರಾನ್ಸ್ಪರೆಂಟ್. ನನ್ನ ಅಕೌಂಟಲ್ಲಿ ದುಡ್ಡು ಎಷ್ಟಿರುತ್ತೆ, ರಮ್ಮಿನ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತೆ, ಏನೇ ಮಾಡಿದ್ರು ಒಂದು. ಬಟ್ ಸಪ್ರೇಟ್ ಏನಾದ್ರು ನಾವೇನಾದ್ರು ಗೋಲ್ಕಕ್ಕೆ ಏನಾದ್ರು ಹಾಕೊಂಡಿದ್ರೆ ಅಷ್ಟೇ. ಇಲ್ಲ ಅಂದ್ರೆ ಅಕೌಂಟ್ ಅಲ್ಲಿ ನಂದು ಫೋನ್ ಪೇ ಅವ್ರು ನೋಡ್ತಾ ಇರ್ತಾರೆ, ಇವ್ರದ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ. ಆಕ್ಚುಲಿ ಇದೇನು ಗೊತ್ತಾ, ನಂದು ಒಂದು 2-3 ಅಕೌಂಟ್ ಸಪ್ರೇಟ್ ಮಾಡಿಸ್ಕೊಂಡಿದ್ದೆ. ಸೊ ಅದು ಯಾವುದೂ ಫೋನ್ ಪೇ ಇನ್ಸ್ಟಾಲ್ ಮಾಡಿರಲಿಲ್ಲ ನಾನು. ಸೊ ಅದಕ್ಕೆ ಸ್ವಲ್ಪ ಸೇವಿಂಗ್ಸ್ ಹಾಕೊಂಡು ಸೇವಿಂಗ್ಸ್ ಮಾಡಿ. ಫೋನ್ ಪೇ ಇದ್ರೆ ಏನು ಗೊತ್ತಾ, ನೋಡ್ತಾ ಇರ್ತೀವಿ, ಆಮೇಲೆ ನೀವು ಹಿಂಗೇನ ಕಮೆಂಟ್ ಮಾಡಿ. ನಮ್ಮ ಹತ್ರ ಉಳಿಯಲ್ಲ, ಎಲ್ಲದಕ್ಕೂ ಸ್ಕ್ಯಾನ್ ಮಾಡು, ಖರ್ಚು ಮಾಡ್ತಾರೋ ಹಂಗಾಗ್ಬಿಡುತ್ತೆ. ಆ್ಯಂಡ್ ಲವ್ ಯು, ಥ್ಯಾಂಕ್ ಯು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಸೊ ಓಕೆ, ಈಗ ಬನ್ನಿ ಹೊರಗಡೆ ಹೋಗೋಣ. ಪೋಲಾರ್ ಬೇರ್ಗೆ ಹೋಗ್ಬೇಕು ಅಂತ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಬಟ್ ಲಾಸ್ಟ್ ಟೈಮ್ ಹಿಂಗೆ ಹೋಗೋಣ ಅಂದ್ಬಿಟ್ಟು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ವಲ್ಲ. ಸೊ ನನಗೆ ಏನಿಸ್ತು ಅಂದ್ರೆ ಕ್ಯಾಶ್ ಕೊಟ್ಬಿಡೋಣ, ಏನಾದ್ರು ತಗೊಳ್ಳಿ ಅನ್ಸೋದು. ಕ್ಯಾಶ್ ಕೊಟ್ರೆ ಚೆನ್ನಾಗಿರಲ್ಲ. ಸೀರಿಯಸ್ಲಿ ಇಲ್ಲ ನನಗೆ ಇದನ್ನ ನಾನು ವಿಡಿಯೋದಲ್ಲೇ ನೋಡಿದ್ನಲ್ಲ, ನನಗೆ ಏನು ಗೊತ್ತಾ, ನಾನೇನಾದ್ರೂ ಆ ಥರ ಅಮೌಂಟ್ನ ಕೂಡ್ಸಿಟ್ಟೋದು ನಿನ್ಗೆ ಗೊತ್ತಾದ್ರೂ ಅದು ಖುಷಿ ಪಡ್ತೀಯ ಅನ್ಕೊಂಡೆ. ಬಟ್ ಹಣ ಖರ್ಚಾಗ್ಬಿಡುತ್ತೆ. ಅಲ್ಲ, ನೀವು ಸೆಲೆಕ್ಷನ್ ಮಾಡ್ಕೊಂಡು ತಗೊಬಂದಿದ್ದೀರಲ್ಲ, ಡಿಸೈನು ಅಷ್ಟೇ. ನಂಗೆ ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿರೋ ತರ್ಬೋದು ಆ ಥರ ಏನು ಅನ್ನಿಸ್ತಿಲ್ಲ ಗೊತ್ತಾ. ತುಂಬ ಚೆನ್ನಾಗಿದೆ, ಒಂಥರ ಎಲ್ಲಾ ಸೈಜಲ್ಲೂ ಇರೋ ಥರ ಆಯಿತು ನನಗೆ. ಆ್ಯಂಡ್ ಇಷ್ಟ ಆಯಿತು. ಈ ಸೈಜ್ ಇರಲಿಲ್ಲ ನಂತರ 12 ಇಂದ ಇದೆ, ಟೈಮ್ನಲ್ಲಿ ಇರಲಿಲ್ಲ. ಅಂದ್ರೆ ನಿನ್ನ ಹತ್ರ ಇರೋದಕ್ಕಿಂತ ಅತಿ ಕಡಿಮೆ ತಂದು ಕೊಟ್ಟಿದ್ದೀನಿ. ಏನಿಲ್ಲ ಇನ್ನೂ ಚಿಕ್ಕದು ಸ್ವಲ್ಪ ಇದೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ನಮ್ಮದು ಮದುವೆದು ಏನು 17, 18, 20 ಏನು ಮದುವೆದು? ಅದು ಮದುವೆದು ಇದ್ದಿದ್ದು 15. ಅದು ಸ್ವಲ್ಪ ಇದು ಗೆಜ್ಜೆ ಬಿದ್ದೋಗಿತ್ತು ಅಂತ ಅದು ಹಾಕ್ಬಿಟ್ಟು ನಾನು ಬೇರೆ 17 ತಗೊಂಡಿದ್ದೆ. ಇಟ್ಬಿಡಿ. ಇವ್ರ ಮದ್ವೆಗೆ ಏನು 17 ತಗೊಟ್ಟೆ ಅಂತ ಹೇಳ್ತವ್ರೆ. 15 ತಗೊಟ್ಟಿದ್ದು. ಅದು ನಮ್ಮ ಅತ್ತೆ ಮಾವ ಫ್ರೆಂಡ್ಸ್ ಅದು ತಗೊಟ್ಟಿದ್ದು. ಇವ್ರು ಅವಾಗ ಹೇಳಿದ್ನಲ್ಲ, ಇವ್ರದ್ದು ವರ್ಕ್ ಎಲ್ಲ ಏನೋ ಅವ್ರು ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ, ಮತ್ತು ಅವ್ರದ್ದು ಅರ್ನಿಂಗ್ಸ್ ಎಲ್ಲ ಅವಾಗ ಇರಲಿಲ್ಲ. ಅವಾಗ ನಮ್ಮ ಅತ್ತೆ ಮಾವ ಅಂತ ಮಾಡಿಸಿದ್ದು ಅವರು. ಸೊ ಈಗ ಹೋಗೋಣ. ಸೊ ಎಸ್, ಬಂದು ಇನ್ನೂ ಅಡುಗೆ ಎಲ್ಲ ಮಾಡಬೇಕು. ನಾನು ಕೆಲಸ ಮಾಡ್ತಾ ಇರಲಿಲ್ಲ, 2-3 ಬಿಸ್ನೆಸ್ ಲಾಸ್ ಆಗಿತ್ತು ಅಷ್ಟೇ. ಲಾಸ್ ಆಗಿತ್ತು. ಆಮೇಲೆ ಪ್ರೈವೇಟ್ ಅಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ರು, ಆಗ್ತಾನೆ ಸ್ಟಾರ್ಟ್ ಮಾಡಿದ್ರು. ಸೇವಿಂಗ್ಸ್ ಅಂತ ಬ್ಯಾಕಪ್ ಇರಲಿಲ್ಲ. ಆಮೇಲೆ ಆಗ್ತಾನೆ ಹೋಗಕ್ಕೆ ಜಾಯಿನ್ ಆಗಿ ಅರ್ನಿಂಗ್ಸ್ ಮಾಡ್ತಾ ಇದ್ರು. ಬಟ್ ಸೇವಿಂಗ್ಸ್ ಅಂತ ಏನೂ ಮಾಡ್ಕೊಂಡಿರ್ಲಿಲ್ಲ. ನಮ್ದೆಲ್ಲ ಹೆಂಗೆ ಅಂದ್ರೆ, ನಮ್ಮಿಬ್ರದ್ದು ಮದ್ವೆ ಆದ್ಮೇಲೆ ನಮ್ದು 0 ಇಂದ ನಮ್ದು ಶುರು ಆಗಿದ್ದು ಅಂತಾನೆ ಹೇಳ್ಬೋದು. ಒಂದೇ ₹1 ಮದ್ವೆಗಿಂತ ಮುಂಚೆನೆ ನಮಗ್ ಸಾಲ ಇತ್ತು. ಮದ್ವೆಗೆ ಅಂತ ಸ್ವಲ್ಪ ಸಾಲ ಮಾಡ್ಕೊಂಡಿದ್ವಿ. ನಾನು ಮಾಡ್ಕೊಂಡಿದ್ದೆ, ಅವರು ಮಾಡ್ಕೊಂಡಿದ್ರು. ಆಮೇಲೆ ಅದಾದ್ಮೇಲೆ ಚೀಟಿಗಳು ಹಾಕೊಂಡು ಒಂದೊಂದಾಗಿ ತೀರ್ಸ್ಕೊಂಡು, ಅಯ್ಯೋ ದೊಡ್ಡ ಕತೆ ನಮ್ದು. ಹೋಗೋಣ, ಎಸ್ ನಡೀರಿ. ಪೋಲಾರ್ ಬೇರ್, ಪೋಲಾರ್ ಬಿಯರ್ ಅಲ್ಲ ಕಣೋ, ನಿಮ್ಮ ಅಪ್ಪನ ಹೇಳ್ಕೊಟ್ಟಿದ್ದು ಬಿಯರ್ ಅನ್ನು ಅಂತ. ಬಿಯರ್ ಅಲ್ಲ ಕಣೋ, ಪೋಲಾರ್ ಬೇರ್. ನಿಮ್ಮ ಅಪ್ಪಂಗೆ ಬಿಯರ್
ಇಂಗ್ಲೀಷು ಓದೋದು ಕನ್ಫ್ಯೂಸ್ ಆದರೆ ಅಥವಾ ಬಿಯರ್ ನೆನೆಸ್ಕೊಂಡು ಬಿಯರ್ ಅಂತಿದ್ದಾರೆ. ನಿನ್ನೆ ಆಫರ್ ಇತ್ತು, ಏನು ತೊಗೊಂಡ್ರು 159 ಏನೋ, ಇವತ್ತು ಕರ್ಕೊಬಂದವ್ರು. ಪೋಲಾರ್ ಬೇರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಆ್ಯಂಡ್ ತುಂಬಾ ಇಷ್ಟ ಅಂತ ಅನಿಸೋದು ಫಸ್ಟು ನಮಗೆ ಡಿ ಬಿ ಸಿ ಲವರು. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಮ್ಯಾಂಗೋ ಫ್ಲೇವರ್ದು ಒಂದು ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ತುಂಬ ತಿಂತೀನಿ ನಾನು. ಈ ಹೊರ್ಗಡೆದು ಏನಿರುತ್ತೆ ಐಸ್ ಕ್ರೀಮ್ಸ್ ಇರ್ಬೋದು, ಚಾಟ್ಸ್ ಇರ್ಬೋದು, ಅದು ಇದು ಅಂತ ಅಂದ್ಬಿಟ್ಟು ನಂದು ಏನಂತ ಅಂದರೆ ಡಯಟು ಸ್ವಲ್ಪ ಸಣ್ಣಗಿರಬೇಕು, ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಕಾನ್ಷಿಯಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಏನಂತ ಅನಿಸುತ್ತೆ ಅಂದರೆ ಅಯ್ಯೋ ಇರೋದು ಲೈಫು, ಯಾವಾಗ ಹೋಗ್ತೀವೋ ಏನು ಕತೆನೋ, ಇರೋಷ್ಟು ದಿನ ಖುಷಿಯಾಗಿ ನಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ಮಾಡಬೇಕು. ಏನಾದ್ರು ತಿನ್ನಬೇಕು ಅನಿಸುತ್ತಾ ತಿನ್ಬಿಡಬೇಕು, ಯಾವುದಾದ್ರೂ ಡ್ರೆಸ್ ಹಾಕ್ಕೋಬೇಕು ಅಥವಾ ಏನಾದ್ರು ತೊಗೋಬೇಕು ಅನಿಸುತ್ತಾ ತೊಗೋಬೇಕು. ನಮ್ಗೆ ಖುಷಿಯಾಗುವಂಥದ್ದು, ನಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಹಾಗಾಗಿ ನಾನು ಅದು ಇದು ಅಂತ ಇದು ಮಾಡಲ್ಲ. ನನ್ನ ಸಹವಾಸ ಮಾಡಿ ನಗುನವರು ಕೂಡ ನನ್ನ ಥರನೇ ಅಂದ್ಬಿಟ್ಟಿದ್ದಾರೆ. ನನಗೆ ಅವರೇ ಬೆಸ್ಟ್ ಫ್ರೆಂಡು, ಅವ್ರಿಗೆ ನಾನೇ ಬೆಸ್ಟ್ ಫ್ರೆಂಡು. ಸೊ ಆ ಥರವಂಗೆ ಕೊಟ್ಟಿಲ್ಲ. ಆ್ಯಕ್ಚುಲಿ ಅವನಿಗೆ ಪನ್ನೀರ್ ಪೆರಿ ಪೆರಿ ಸ್ಯಾಂಡ್ವಿಚ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಇವತ್ತು ಸ್ಯಾಂಡ್ವಿಚ್ ಯಾವುದೂ ಇರಲಿಲ್ಲ. ಇನ್ನು ಐಸ್ ಕ್ರೀಮ್ ತಿಂದರೆ ಹಿಂದೆಗಡೆ ಕಾಫ್ ಆಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಅವ್ನಿಗೆ ಕೊಡಲಿಲ್ಲ. ಸೊ ಅವನು ಹೆಂಗೋ ಕನ್ವಿನ್ಸ್ ಆದ, ಅವನಿಗೆ ಬೇರೆ ಏನಾದರೂ ಕೊಡಿಸ್ತೀವಿ ಅಂತ ಅಂದ್ಕೊಂಡು ಕರ್ಕೊಂಡು ಬಂದ್ವಿ. ಹಾಗೆ ನಾನು ಇಲ್ಲಿ ಬಂದಿದ್ದು, ಇಲ್ಲಿ ದೇವಸ್ಥಾನದ ಹತ್ರ, ಮಂಜುನಾಥ ಸ್ವಾಮಿ ದೇವಸ್ಥಾನದ ಹತ್ರ ಬೊಕ್ಕೆಗಳೆಲ್ಲ ಮಾರ್ತಾ ಇರ್ತಾರೆ, ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಯಾಕೆ ಅಂತ ನಿಮಗೂ ಗೊತ್ತಾಗಿರುತ್ತೆ. ನನ್ನ ಗಂಡ ನನಗೆ ಇಷ್ಟು ಸ್ಪೆಷಲ್ಲಾಗಿ ನನಗೆ ಅವರು ಜುಮ್ಕಿ ತಂದುಕೊಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಎಫರ್ಟ್ ಇತ್ತಲ್ಲ, ಅವರು ನನಗೋಸ್ಕರ ಅಷ್ಟು ಟೈಮ್ ಕೊಟ್ರಲ್ಲ, ಒಂದು ವ್ಲಾಗ್ ಮಾಡಿ ನನಗೋಸ್ಕರ ಪ್ರತಿಯೊಂದೂ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನೇ ಯಾವಾಗಲೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾ, ನೀವು ಸ್ವಲ್ಪ ಫ್ರೀ ಆಗಿದ್ದಾಗ ನೀವು ಏನಾದರೂ ಕಂಟೆಂಟ್ ಮಾಡ್ಬೋದಲ್ವಾ ಅಂತ ಅನ್ನೋದನ್ನು ನಾನು ಹೇಳಿದ್ದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಆ ಕಂಟೆಂಟು ಮಾಡ್ದಂಗೆ ಆಗುತ್ತೆ, ನಿಮ್ಗಳ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ನನಗೂ ಗಿಫ್ಟ್ ತಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಎಫರ್ಟ್ ಮ್ಯಾಟರ್ಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಪ್ರಾಮಿಸ್ಗಿಂತನೂ ಎಫರ್ಟ್ ಮ್ಯಾಟರ್ಸ್ ಆಗುತ್ತೆ ಅಂತ, ಅದು ಸತ್ಯ. ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಅವ್ರಿಗೆ ಈ ಥರ ಎಲ್ಲ ಫ್ಲವರ್ ಬೊಕ್ಕೆ ಎಲ್ಲ ಕೊಟ್ಟು ಅವ್ರಿಗೆ ಐ ಲವ್ ಯು ಎಲ್ಲ ಹೇಳಿದ್ದೆಲ್ಲ ಇಲ್ಲ. ಸೊ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿಗೆ ಹೇಳ್ಬೇಕಂದ್ರೆ ಇದು ವ್ಯಾಲೆಂಟೈನ್ಸ್ ಡೇ ದಿನ ವ್ಲಾಗ್ ಬರ್ತಾ ಇದೆ, ಬಟ್ ಇದನ್ನು ನಾವು ಹಿಂದಿನ ದಿನವೇ ಮಾಡಿದ್ದೀವಿ. ಬಿಕಾಸ್ ಆ ವ್ಯಾಲೆಂಟೈನ್ಸ್ ಡೇ ದಿನ ಪ್ರೀತಿಸೋರಿಗೆ ಪ್ರತಿದಿನವೂ ಪ್ರೇಮಿಗಳ ದಿನವೇ ಆಗಿರುತ್ತೆ. ಇದು ಜಸ್ಟ್ ಒಂದು ಡೇಟ್ ಅಷ್ಟೇ, ಬಟ್ ನಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯ ಅಂತಲೇ ಹೇಳ್ಬೋದು. ಸೊ ನಾನು ಒಂದು ಫ್ಲವರ್ ಬೊಕ್ಕೆನ ಸೆಲೆಕ್ಟ್ ಮಾಡಿದೆ. ನಮ್ಮ ಅಥರ್ವ ಹೋಗ್ತಿದ್ದಂಗೆ ಮಮ್ಮಿ ಪರ್ಪಲ್ ಅಂತ ಹೇಳ್ತಾ ಇದ್ದ, ಹಾಗಾಗಿ ನಾನು ಅದನ್ನೇ ತೊಗೊಂಡೆ. ಈ ಥರ ಸಣ್ಣ ಪುಟ್ಟದ್ರಲ್ಲೇ ಅಲ್ವಾ ಖುಷಿ ಸಿಗೋದು. ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಲೈಫಲ್ಲಿ. ಅವಾಗವಾಗ ನಮ್ಮ ಲೈಫಲ್ಲೂ ಈ ಥರ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ಈ ಮಕ್ಕಳಾದ್ಮೇಲಂತೂ ಅವ್ರುಗಳನ್ನ ನೋಡೋದೇ ಆಗಿರುತ್ತೆ ನಮಗೆ. ಅವರು ಹುಷಾರು ತಪ್ತಿರ್ತಾರೆ, ಅವ್ರ ಬೆಳವಣಿಗೆಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಅವ್ರ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಹೀಗಿರಬೇಕಾದ್ರೆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಅದೊಂದು ಪವಿತ್ರ ಬಂಧನ ಅಂತ ಹೇಳ್ಬೋದು. ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ನಾವು ಹುಟ್ಟಿದಾಗಿಂದ ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ ಇವರೆಲ್ಲ ನಮ್ಮ ಜೊತೆ ಇರ್ತಾರೆ. ಬಟ್ ಅಟ್ ಎ ಸರ್ಟನ್ ಪೀರಿಯಡಲ್ಲಿ ಒಂದು ಏಜ್ ಅಂತ ಬಂದಾಗ ನಾವು ಮದುವೆ ಆಗಿ ಗಂಡನ ಮನೆಗೆ ಬರ್ತೀವಿ. ಅವಾಗಲಿಂದ ಇನ್ನು ಸಾಯೋವರೆಗೂ ಅವಳು ಬೇಕು ಬೇಡಗಳಿರ್ಬೋದು. ಮದುವೆಗಿಂತ ಮುಂಚೆ ಒಂದು ಜೀವನ ಆದರೆ, ಮದುವೆ ಆದಮೇಲೆ ಅವಳ ಜೀವನ ಹೇಗಿರುತ್ತೆ ಅನ್ನೋದು ಆ ಗಂಡನ ಮೇಲೆ ನಿರ್ಧಾರ ಆಗಿರುತ್ತೆ. ಗಂಡನ ಹೇಗೆ ನೋಡ್ಕೋತಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಪ್ರಪಂಚದಲ್ಲಿ ಆಕೆಗೆ ಅವಳಿಗೆ ಸಿಗುವಂಥ ಸಂಬಂಧ ಅಂದರೆ ಅತ್ತೆ ಮನೆ ಅಲ್ಲಿ ಯಾರೇ ಕೆಟ್ಟವರಾಗಿರ್ಬೋದು, ಅಥವಾ ಅವರು ಯಾರಿಗಿಂದ ಏನೇ ತೊಂದರೆ ಆಗ್ತಿದ್ರು, ಗಂಡ ಒಬ್ಬ ಸರಿಯಾಗಿದ್ದರೆ ಸಾಕು, ಆ ಹೆಣ್ಮಗಳು ಅವ್ರ ಜೀವನದಲ್ಲಿ ಚೆನ್ನಾಗಿರ್ತಾಳೆ. ಸೊ ದೇವರ ಆಶೀರ್ವಾದದಿಂದನೋ ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯದಿಂದನೋ ಏನೋ ಗೊತ್ತಿಲ್ಲ, ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ನಮ್ಮ ಅತ್ತೆ ಮಾವನ ಬಗ್ಗೆನೂ ನಿಮ್ಮ ಜೊತೆ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ. ನಂಗೆ ಇಲ್ಲಿವರೆಗೂ ಅವರು ನನ್ನ ಯಾವುದೇ ಒಂದು ನಾವು ಹೆಜ್ಜೆ ಇಡೋದು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿರೋದಕ್ಕೆ ಆಗಲಿ, ಅಥವಾ ನಾವು ಏನೇ ಹಾಕ್ಕೊಳ್ಳೋ ಡ್ರೆಸ್ ವೇರ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಅವ್ರುಗಳು ಕಮೆಂಟ್ ಮಾಡಿಲ್ಲ. ನಮಗೆ ಸಪೋರ್ಟಿವ್ ಆಗಿದ್ದಾರೆ. ನಾವು ಇಫ್ ಇನ್ ಕೇಸ್ ನಾವು ವ್ಲಾಗ್ ಮಾಡ್ತೀವಿ ಅಂದಾಗ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ, ಎಂಕರೇಜ್ ಮಾಡಿಕೊಂಡೇ ಬಂದಿದ್ದಾರೆ. ಏನೋ ಸಣ್ಣ ಪುಟ್ಟ ವಿಚಾರದಲ್ಲಿ ಎಲ್ಲರೂ ಫ್ಯಾಮಿಲಿಲಿ ಇರೋ ಥರ ನಮ್ಮ ಫ್ಯಾಮಿಲಿಲೂ ಮನಸ್ತಾಪಗಳು ಬಂದೇ ಬರುತ್ತೆ. ನಾನು ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ನಿಮ್ಮ ಜೊತೆ ಎಲ್ಲವನ್ನ ಓಪನ್ ಆಗಿ ಶೇರ್ ಮಾಡಿದ್ದೀನಿ.
ಬಟ್ ಅದು ಅಲ್ಲಲ್ಲೇ ಸರಿ ಹೋಗ್ತಾನೂ ಇರುತ್ತೆ. ಸೊ ನನಗೆ ಹೇಳ್ದಾಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಎಸ್ಪೆಷಲಿ ನನ್ನ ಗಂಡನ ಬಗ್ಗೆ ಹೇಳೋದಾದರೆ, ನೀವೆಲ್ಲರೂ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ದೀರಾ, ತುಂಬ ಅದೃಷ್ಟ ಮಾಡಿದ್ದೀರಾ ರಮ್ಯಾ ಅಂತ. ಹೌದು, ನಾನು ತುಂಬ ಅಂದರೆ ತುಂಬ ಲಕ್ಕಿ ಈ ವಿಚಾರದಲ್ಲಿ. ನನ್ನ ಮಗು ಥರ ಕೇರ್ ಮಾಡ್ತಾರೆ. ನನ್ನ ಯಾವ ಥರ ಅಂದರೆ ನನ್ನ ಮಕ್ಕಳು ಇಬ್ಬರನ್ನ ಅವ್ರು ಹೇಗೆ ನೋಡ್ಕೋತಾರೋ ಸೇಮ್ ಅದೇ ಥರ ನನ್ನನ್ನು ಕೂಡ ಅವ್ರು ಕೇರ್ ಮಾಡೋದು. ಮತ್ತು ನಂಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನಾನೇನಾದರೂ ನಿಮ್ಮ ಮುಂದೆ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಅಂದರೆ ಅದ್ರ ಹಿಂದೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಅಮ್ಮನೂ ಕೂಡ ನಾನು ಮರೆಯೋ ಹಾಗೇ ಇಲ್ಲ. ನನ್ನ ಜೀವನ ಪೂರ್ತಿ, ನನ್ನ ಜೀವ ಇರೋವರೆಗೂ ನಾನು ಏನು ಮಾಡಿದ್ರು ಅವ್ರ ಋಣನ ತೀರ್ಸೋದಕ್ಕಾಗಲ್ಲ, ಇವರಿಬ್ಬರು ಋಣನ ನನ್ನ ಲೈಫಲ್ಲಿ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಅಪ್ಪ ಇದ್ದಿದ್ರೆ ಅವ್ರು ಅದೆಷ್ಟು ಖುಷಿ ಪಡ್ತಿದ್ರು, ಅದೆಷ್ಟು ಹೆಮ್ಮೆ ಪಡ್ತಾಯಿದ್ರು ನನಗಂತೂ ಗೊತ್ತಿಲ್ಲ. ಅದು ಬೇರೆ ಥರನೇ. ಈಗ ನಮ್ಮ ಅಮ್ಮನ ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಡ್ಯಾಡಿ ಇದ್ದಿದ್ರೆ ನೀವು ಅದಕ್ಕಿಂತ ಇನ್ನೂ ಜಾಸ್ತಿ ನೀವು ಇಷ್ಟಪಡ್ತಾಯಿದ್ರಿ, ಪ್ರೀತಿ ಕೊಡ್ತಾಯಿದ್ರಿ ಅಂತ ಅನಿಸುತ್ತೆ. ಇವಾಗ ನನ್ನೊಂದಷ್ಟು ಬೆಳವಣಿಗೆನ ಅವರು ನೋಡ್ತಿರ್ತಾರೆ, ಬಟ್ ಡೈರೆಕ್ಟಾಗಿ ಇದ್ದಿದ್ರಂತೂ ನಿಜವಾಗ್ಲೂ ಅವ್ರು ತುಂಬ ಖುಷಿಯಾಗಿರ್ತಾಯಿದ್ರು. ಸೊ ನಾವು ಅಲ್ಲಿಂದ ಬಂದು ಈಗ ಸ್ವಲ್ಪ ಕಿಚನ್ ರೆಡಿ ಮಾಡ್ಕೊಂಡ್ವಿ. ನವೀನವ್ರು ಸ್ವಲ್ಪ ಪಾತ್ರೆಗಳು ತೊಳ್ಕೊತಾ ಇದ್ರು, ನಾನು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ಶೆಲ್ಫೆಲ್ಲ ಒರೆಸ್ಕೊತಾ ಇದ್ದೆ. ಏನಕ್ಕಂತ ಅಂದರೆ ಈಗ ಅಡುಗೆ ಮಾಡಬೇಕು. ಅಮ್ಮಂಗೆ ಹೇಳಿದ್ದೆ, ಅಮ್ಮ ಚಿಕನ್ ತೊಗೊಂಡು ಬಂದು ನಾನೇ ಗ್ರೇವಿ ಏನಾದರೂ ಮಾಡ್ತೀನಿ ಅಮ್ಮ ಅಂತ. ಬೆಳಗ್ಗೆಯಿಂದ ಸಂಜೆವರೆಗೂ ಮಗು ನೋಡಿಕೊಂಡು ನಮ್ಮಮ್ಮ ಸ್ವಲ್ಪ ಸುಸ್ತಾಗಿರ್ತಾರೆ. ಯಾಕಂದರೆ ಅದರಲ್ಲೂ ನಮ್ಮ ಅಥರ್ವನ ಕೇಸಲ್ಲೇ ಬೇರೆ, ನಮ್ಮ ಆರ್ಯನ ಕೇಸಲ್ಲೇ ಬೇರೆ. ಅಥರ್ವ ಯಾವ ಥರ ಅಂದರೆ ಅವ್ನು ತುಂಬ ಸೈಲೆಂಟ್ ಹುಡುಗ. ಅವ್ನಿಗೇನಾದರೂ ಆಟ ಆಡೋಕೆ ಕೊಟ್ಟರೆ ಅವ್ನು ಆಟ ಆಡ್ಕೊಂಡು ಸುಮ್ಮನೆ ಇರ್ತದ. ಬಟ್ ಎರಡನೇ ಮಕ್ಕಳು ತುಂಬ ತುಂಟ್ರಿರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಆರ್ಯ ಸಿಕ್ಕಾಪಟ್ಟೆ ಅವನನ್ನು ಹಿಡಿಯೋಷ್ಟರಲ್ಲಿ ಮೈಕೈ ನೋವೇ ಬಂದ್ಬಿಟ್ಟಿರುತ್ತೆ. ಅಷ್ಟು ಗೋಲ್ಡ್ ಕೊಟ್ಬಿಟ್ಟಿರ್ತಾನೆ ನಮ್ಮ ಅಮ್ಮಂಗೆ. ಬೆಳಗ್ಗೆ ಹೊತ್ತು ಹಾಗಾಗಿ ಟಿಫನ್ ನಾನೇ ಮಾಡಿಬಿಟ್ಟು ಶಿವುಗೆ ಮತ್ತು ರಕ್ಷಿತಾ ಇದ್ದಾಗ ಅವಳಲ್ಲೇ ಮಾಡ್ತಾಳೆ. ಸೊ ಅವಳು ಈಗ ಅವ್ರ ಅಮ್ಮನ ಮನೆ ಹೋಗಿದ್ದಾಳೆ ಅಲ್ವಾ, ಹಾಗಾಗಿ ಪೃಥ್ವಿಗೆ, ಶಿವುಗೆ, ಅಮ್ಮಂಗೆ ನಾನೇ ಟಿಫನ್ ಮಾಡ್ತೀನಿ. ಅವರಿಬ್ಬರು ಶಿವು ಮತ್ತು ಪೃಥ್ವಿ ನಮ್ಮ ಮನೆಗೆ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಮ್ಮಂಗೆ ಬಾಕ್ಸ್ಗೆ ಕೊಟ್ಬಿಡ್ತೀನಿ. ಇನ್ನು ಸಾಂಬಾರು ಏನಾದರೂ ನೈಟ್ ಮಾಡಿರೋದಿದ್ರೆ ಅದೇ ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಮಾಡ್ಕೊತಾರೆ. ರಾತ್ರಿ ಹೊತ್ತು ಬಂದು ನಾನು ಅಡುಗೆ ಮಾಡಿಬಿಡ್ತೀನಿ ಒಂದೊಂದಿನ. ಸೊ ಇವತ್ತು ನಾನು ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ದೆ. ನಾನು ಸ್ವಲ್ಪ ಫ್ರೆಶ್ ಆಗಿ ನನಗೆ ಏನು ಟಯರ್ಡ್ ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ನಾನೇ ಗ್ರೇವಿ ಮಾಡಿಬಿಡ್ತೀನಿ ಎಲ್ರಿಗೂ ಅಂತ ಹೇಳಿದೆ. ಅವರು ಎಲ್ಲ ಊಟಕ್ಕೆ ಇಲ್ಲಿಗೆ ಬರ್ತಾರೆ. ಈಗ ಬರ್ತಾ ಚಿಕನ್ ತೊಗೊಂಡು ಬಂದು ಈಗ ನಾನು ರೆಸಿಪಿ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್, ತುಂಬಾ ಈಸಿ ರೆಸಿಪಿ ಇದು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಖಾರ, ಇದು ಫುಲ್ ಹಸಿಮೆಣ್ಸಿನ್ಕಾಯಿ ಹಾಕಿನೇ ಮಾಡೋದು. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಆಗಲೇ ಹೇಳಿದಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಟೊಮ್ಯಾಟೊ ಏನೂ ಯೂಸ್ ಮಾಡ್ತಾಯಿಲ್ಲ. ಇಲ್ಲಿಗೆ ತೆಂಗಿನಕಾಯಿನೂ ಕೂಡ ನಾನು ಯೂಸ್ ಮಾಡ್ತಾಯಿಲ್ಲ. ತುಂಬಾ ಕ್ವಿಕ್ಕಾಗಿ ಆಗುತ್ತೆ ಅಡುಗೆ ಮಾಡೋದು ಅಂತಂದರೆ. ನಮ್ಮ ಅಮ್ಮಂಗಂತೂ ಇತ್ತೀಚೆಗೆ ತುಂಬಾ ಬೇಜಾರು. ಅವ್ರಿಗೆ ಇಷ್ಟು ವರ್ಷದಿಂದ ಅಡುಗೆ ಮಾಡಿ 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 ಅವ್ರಿಗೆ ಅಡುಗೆ ಅಂದ್ರೇ ಆಗಲ್ಲಪ್ಪ, ಅಡುಗೆ ಮಾಡ್ಕೊಬಿಟ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಅಮ್ಮಂಗೆ ಆದಷ್ಟು ಅವಾಯ್ಡ್ ಮಾಡ್ಸೋಕ್ಕೆ ನೋಡ್ತೀನಿ. ಇನ್ನು ಕೆಲವು ಸಲ ಅಮ್ಮನ ಮನೆ ಮಾಡಿದಾಗ ಅಮ್ಮನ ಮನೇಲಿ ಊಟ ಮಾಡ್ತೀವಿ. ನಮ್ಮ ಮನೇಲಿ ಅಲ್ಲಿ ಇಲ್ಲಿ ಅಂತ ಇಲ್ಲ, ನಾವು ಹೋಗಿ ಅಲ್ಲೂ ಊಟ ಮಾಡ್ತಾ ಇರ್ತೀವಿ, ಇಲ್ಲಿ ಮಾಡಿದಾಗ ಅಲ್ಲೂ ಕೊಟ್ಟು ಕಳಿಸ್ತಾ ಇರ್ತೀನಿ. ಸೊ ಹತ್ತಿರ ಇರೋದ್ರಿಂದ ಇಬ್ರಿಗೂ ಈ ಥರ ಅಡ್ವಾಂಟೇಜಸ್ ಇದೆ ನೋಡಿ. ಇದಕ್ಕೆ ಸ್ವಲ್ಪ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಧನಿಯಾ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು. ಇಲ್ಲಿ ಇವರು ಚಿಕನ್ ನಾನು 1 kg ತೊಗೊಬನ್ನಿ ಅಂತಂದರೆ 1 kg 900 ಗ್ರಾಮ್ ತೊಗೊಬಂದಿದ್ರು. ಸೊ ಕರೆಕ್ಟಾಗಿ ಒನ್ ಟೈಮ್ಗೆ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಈಗ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು, ಇದು ಸಣ್ಣಕ್ಕೆ ಪೇಸ್ಟ್ ಆಗಬೇಕು. ಈ ರೆಸಿಪಿ ಮಾಡಿ ನೋಡಿ, ತುಂಬ ಈಸಿಯಾಗಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಾವಿಲ್ಲಿ ಯಾವುದೇ ಥರ ತೆಂಗಿನಕಾಯಿ ಯೂಸ್ ಮಾಡ್ತಿಲ್ಲ, ಚೆನ್ನಾಗಿರುತ್ತೆ. ಚಂದವು ನಿನ್ನಂದ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು. ಏನೋ ಬಂಟು ಹೆಂಗಪ್ಪ? ನೀನೇ ಚಂದವು ನಿನ್ನಂದ ಚಂದವು ದಮ್ಮನ ದಮ್ ದಮ್ ಡಮ್ ಡಮ್ ಡಮ್. ಈಗ ಇದನ್ನ ಏನ್ ಮಾಡಬೇಕು? ಫ್ರೈ ಮಾಡಬೇಕು. ಪೃಥ್ವಿ ಇದನ್ನು ರುಬ್ಕೊಟ್ಬಿಡು. ನಾನು ಚಿಕನ್ ಒಗ್ಗರಣೆಗೆ ಹಾಕ್ತೀನಿ. ಒಂಚೂರು ಜಾಸ್ತಿ ನೀರು ಹಾಕ್ಕೋಬಾರ್ದು, ಒಂಚೂರು ನೀರು ಹಾಕೊಂಡು ರುಬ್ಬೇಕು. ಓಕೆನಾ? ಬಂಟು, ನೀನು ಯಾವಾಗ ಮಮ್ಮಿಗೆ ಅಡುಗೆಗೆ ಹೆಲ್ಪ್ ಮಾಡೋದು? ಹಾಂ, ಈಗಲೇ?
ಆ ಮಸಾಲೆನ ರುಬ್ಕೊಂಡಿದ್ದಾಯಿತು. ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ ಏನಿದೆ ಚಿಕನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚಿಕನ್ನ ಒಂದು 3-4 ನಿಮಿಷ ಅಂದರೆ ಸ್ವಲ್ಪ ಅದು ನೀರು ಬಿಡೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ತುಂಬ ಈಸಿಯಾಗಿ ಮಾಡ್ಬೋದು. ಆಮೇಲೆ ಏನಂತಂದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡಿದ್ದೀನಿ ಒಬ್ಬರು ಮಾಡಿದರು ಇದೇ ಥರ ಯೂಟ್ಯೂಬಲ್ಲಿ, ಅದನ್ನು ನೋಡಿಕೊಂಡು ನಾನು ಮಾಡ್ತಾ ಇರೋದು. ಕ್ವಿಕ್ಕಾಗಿ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಸೆಲೆಕ್ಟ್ ಮಾಡಿಕೊಂಡು ಇದೇ ಥರ ಮಾಡೋಣ ಇವತ್ತು ಅಂತ ಮಾಡ್ತಿರೋದು. ಫ್ರೆಂಡ್ಸ್, ಈಗ ರಕ್ಷಿತಂದು ಮತ್ತು ಶಿವಕುಮಾರ್ದು ವ್ಲಾಗ್ ಏನಿದೆ ಅದನ್ನು ಫಸ್ಟು ನಮ್ಮ ವ್ಲಾಗ್ನ ಹಾಕಿದೆ ನಾನು. ನವೀನ್ ಈ ಥರ ಸರ್ಪ್ರೈಸ್ ಕೊಟ್ಟರು ಕಣಮ್ಮ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ನವೀನ್ ಇವತ್ತು ವ್ಲಾಗ್ ಮಾಡಿರೋದನ್ನು ನೋಡಿ ಅಮ್ಮ ಅಂತ ಅಂದ್ಬಿಟ್ಟು ಅಮ್ಮಂಗೆ. ಅದಾದಮೇಲೆ ನೆಕ್ಸ್ಟು ರಕ್ಷಿತಾ ಅವ್ರದ್ದು ವ್ಲಾಗ್ ಬಂತು. ಸೊ ಅದನ್ನು ನೋಡ್ಕೊಂಡು ಕುತ್ಕೊಂಡಿದ್ರು. ಒಂಥರ ಚೆನ್ನಾಗಿರುತ್ತೆ. ಏನಂದರೆ ನಮ್ಮ ವ್ಲಾಗ್ನ ನಾವೇ ನೋಡಿದಾಗ ಹೆಂಗೆ ಅನಿಸ್ತಾ ಇರುತ್ತೆ ಅಂದರೆ ಫುಲ್ಲು ಒಬ್ರಿಗೊಬ್ರು ಮುಖ ನೋಡಿಕೊಂಡು ನಗಾಡ್ತಾ ಇರ್ತೀವಿ. ಇವನಂತೂ ಸುಮ್ಮನೆ ನೋಡ್ತಾ ಕೂತಿದ್ದಾನೆ ಶಿವು. ಈಗ ನೋಡಿ ಅದು ನೀರೆಲ್ಲ ಚೆನ್ನಾಗಿ ಬಿಟ್ಕೊತಾ ಇದೆ. ಸ್ವಲ್ಪ ಚಿಕನ್ ಏನು ಬೆಂದಿರುತ್ತೆ. ಈಗ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಆ ಮಸಾಲೆನ ಇದಕ್ಕೆ ಹಾಕಿಬಿಡ್ಬೇಕು. ಹಾಕಿ ಅದೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಸಕ್ಕತ್ತಾಗಿ ಟೇಸ್ಟಿಯಾಗಿ ಆಗುತ್ತೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಇದನ್ನು ರೆಸಿಪಿನ. ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಪುದೀನ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಆ್ಯಡ್ ಮಾಡಿಲ್ಲ. ಸಾಲ್ಟ್ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಈ ಬೊಕ್ಕೆನ ತಗೊಬಂದಿರೋದು ನವೀನ್ ಅವ್ರಿಗೆ ಕೊಡೋದಕ್ಕೆ. ವ್ಯಾಲೆಂಟೈನ್ಸ್ ಡೇ, ಆನಿವರ್ಸರಿ, ಬರ್ಡೇ ಇದೆಲ್ಲ ಜಸ್ಟ್ ಒಂದು ಆ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡೋದಕ್ಕೆ, ಅವಾಗವಾಗ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನಮ್ಮಲ್ಲಿರುವಂತ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದೊಂದು ಇವೆಂಟ್ ಆಗಿರುತ್ತೆ ಅಷ್ಟೇ. ಬಟ್ ನಮ್ಗೆ ಯಾವಾಗ್ಲೂ ಮನ್ಸಲ್ಲಿ ಒಬ್ರ ಮೇಲೆ ಒಬ್ರು ಪ್ರೀತಿ ಇದ್ದೇ ಇರುತ್ತೆ. ನೀವು ನೆನ್ನೆ ಬ್ಲಾಗ್ ನೋಡಿರ್ತೀರಾ, ಅವ್ರು ನಂಗೋಸ್ಕರ ಎಷ್ಟು ಎಫರ್ಟ್ ಹಾಕಿ ಅವರೇ ಒಂದು ಬ್ಲಾಗ್ನ ಮಾಡಿ ನಂಗೋಸ್ಕರ ಒಂದು ಗಿಫ್ಟ್ ಅಂತ ತಗೊಂಡಿದ್ದಾರೆ. ಆಕ್ಚುಲಿ ನನ್ನ ಮೈಂಡಲ್ಲಿ ಇದ್ದಿದ್ದು ಇದೇನೆ. ನಾನು ಅವ್ರಿಗೆ ಈ ಒಂದು ಫ್ಲವರ್ ಬೊಕ್ಕೆನ ಕೊಟ್ಟು ನಾನು ಅವ್ರಿಗೆ ಏನು ನನ್ನ ಪ್ರೀತಿನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಇಷ್ಟೋ ತನಕ ಫೋನ್ ನೋಡ್ತಾ ಇದ್ರ ನೀವು? ಇಲ್ಲ, ಕೇಳಿಸ್ಕೊತೀನಿ. ಸೊ ಅದು ಏನೇ ಆಗಿರ್ಬೋದು, ಒಂದು ಹೂವು ಕೊಟ್ಟರು ಅಷ್ಟೇ, ಒಂದು ಚಾಕ್ಲೇಟ್ ಕೊಟ್ಟರು ಅಷ್ಟೇ, ಅದ್ರಲ್ಲಿ ತುಂಬಾನೇ ಪ್ರೀತಿ ಇಟ್ಟು ಪ್ರೀತಿಯಿಂದ ಕೊಟ್ಟಿರ್ತೀವಿ. ಅಂದ್ರಲ್ಲಿ ಅವ್ರು ನನ್ಗೊಂದು ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಇದೊಂದು ಸ್ಮಾಲ್ ಫ್ಲವರ್ ಬೊಕೆನ ಕೊಟ್ಟು ನನ್ನ ಮನಸ್ಸಲ್ಲಿ ಇರೋದನ್ನ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ನವೀನ್, ಐ ಲವ್ ಯು. ಏನಂತ ಅಂದ್ರೆ ನೀವ್ ಯಾವಾಗ್ಲೂ ಹೇಳ್ತಾ ಇರ್ತೀರಾ, ಏನಂದ್ರೆ ಇವನೇನು ನೆಬುಲೈಸೇಷನ್ ನೋಡು ಹಾಕಿಸ್ಕೊ ಅಂದ್ರೆ ಹಾಕಿಸ್ಕೋ ಇಲ್ಲ, ಇವಾಗ ಹಾಕಕ್ ಬಂದವನೆ. ಯಾವಾಗ್ಲೂ ನಾನು ಹೇಳ್ತಾ ಇದ್ದೆ ಏನಂತ, ಏನು ನಿನ್ನ ಮದ್ವೆ ಆದ್ಮೇಲೆ ಯಾವತ್ತೂ ನಿನ್ಗೆ ಫೀಲ್ ಬರಬಾರ್ದು, ನಾನು ನಿನ್ನ ಯಾಕಾದ್ರೂ ಮದ್ವೆ ಆದ್ನೋ ಅನ್ನೋ ಫೀಲ್ ಬರಬಾರ್ದು, ಆತರ ನಿನ್ನ ನೋಡ್ಕೊಬೇಕು ಅನ್ನೋದು ನನ್ನ ಇಷ್ಟ ಅಂತ ಅಂದ್ಬಿಟ್ಟು ಮದ್ವೆ ನೋಡಿ. ಈ ವಿಷಯಲ್ಲೂ ಇವಾಗ್ಲೇ ಬರ್ಬೇಕಾ? ರೈಸ್ ಇಟ್ಟಿದ್ದೀನಿ, ಈಗಲೇ ಗೊತ್ತೈತೆ. ಸೊ ಅಂತ ನೀವ್ ಯಾವಾಗ್ಲೂ ಹೇಳ್ತಾ ಇದ್ರಿ. ಬಟ್ ನೀವೇನ್ ಹೇಳಿದ್ರಿ ಆ ಮಾತನ್ನ ಉಳಿಸ್ಕೊಂಡಿದ್ದೀರಾ. ನಿಜವಾಗ್ಲೂ ನಾನು ಏನು ತುಂಬಾ ಲಕ್ಕಿ ನಿಮ್ಮನ್ನ ಪಡೆದಿರೋದಕ್ಕೆ. ಇದು ಇಟ್ಕೊಬಿಡಿ, ಇದು ನಿಮ್ಗೆ. ಸೊ ಅದೇ ಒಂದ್ ಸಾಂಗ್ ಇದೆ ಗೊತ್ತಾ, ನಾನು ನಿಮ್ಗೋಸ್ಕರ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡ್ತೀನಿ, ಅವ್ನ್ ಕೊಡಿ, ಅವ್ನಿಗೆ ಇಟ್ಕೋಬೇಕಂತ. ಆರ್ಯ ಒಂದು ಸಾಂಗ್ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಈ ಜನ್ಮವು ಒಂದೇ ಸಾಲದು, ನಿನ್ನ ಪ್ರೀತಿ ಪಡೆದ ಋಣವತ್ತು ಹಾಳೆ ಮಾಡ್ಬಿಟ್ಟ ನೋಡಿ. ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಏನಾದ್ರು ವ್ಯಾಲೆಂಟೈನ್ಸ್ ಡೇ ಮಾಡಕ್ ಹೋಗ್ತೀನಿ ಅಂತ ಅಂದ್ರೆ ಇದೇ ಹಣೆ ಬರ ಆಗೋದು. ಸೊ ವ್ಯಾಲೆಂಟೈನ್ಸ್ ಡೇ ಅದು ಇದು ಸೆಲೆಬ್ರೇಷನ್ ಎಲ್ಲ ಸ್ವಲ್ಪ ಮಕ್ಕಳಾಗಕ್ಕಿಂತ ಮುಂಚೆ ಜಾಸ್ತಿ ಮಾಡ್ಕೊಡಿ. ನೋಡಿ ಕೊಟ್ಟಿರೋ ಅಮ್ಮ ಆಫ್ ಮಾಡ್ಬಿಡಮ್ಮ, ಅದನ್ನ ಕೊಟ್ಟಿರೋ ಒಂದು ಬುಕ್ಕೆನೆ ಅವ್ನು ಇಟ್ಕೊಳಕ್ ಬಿಡ್ತಾ ಇಲ್ಲ. ಅಂಡ್ ಮನ್ಸಿಂದ ಹೇಳ್ತಾ ಇದೀನಿ, ನಿಜವಾಗ್ಲೂ ನಾವು ಸುಮಾರು ಸಲ ಶೇರ್ ಮಾಡ್ಕೊಂಡಿದೀವಿ. ಮನೇಲಿ ಅಂತ ಕೆಲ್ಸದಲ್ಲಿರೋರ್ನ ಇಂಥ ಕೆಲ್ಸದಲ್ಲಿರೋರ್ನ ಮದ್ವೆ ಮಾಡ್ಬೇಕು ಅಂತ ಇದ್ರು, ಅದು ಇದು ಅಂತ. ಬಟ್ ನಾನು ಯಾವುದೇ ದೊಡ್ಡ ಆಫೀಸರ್ನ ಯಾವುದೇ ದೊಡ್ಡ ಇಂಜಿನಿಯರ್ನ
ಮದ್ವೆ ಆಗಿದ್ರು ಕೂಡ ನನ್ನನ್ನ ಇಷ್ಟು ಖುಷಿಯಾಗಿ ನನ್ನನ್ನ ಸಹಿಸ್ಕೊಂಡು ಅವಾಗ ಸ್ವಲ್ಪ ಓವರ್ ಥಿಂಕಿಂಗು ಮತ್ತೆ ತುಂಬಾ ಬೇಗ ಕೋಪ ಬರುತ್ತೆ ನನಗೆ. ಅದನ್ನೆಲ್ಲ ಆ ಟೈಮಲ್ಲಿ ಅವರು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ, ಬಟ್ ನನ್ನನ್ನು ಸಮಾಧಾನ ಮಾಡಿ ನನ್ನನ್ನ ಸಹಿಸ್ಕೊಂಡು ನನ್ನನ್ನ ಮಗು ತರ ಕೇರ್ ಮಾಡಿಕೊಂಡು ಒಳ್ಳೆ ಫಾದರ್ ಆಗಿ, ಒಳ್ಳೆ ಹಸ್ಬೆಂಡ್ ಆಗಿ, ಒಳ್ಳೆ ಮಗ ಆಗಿ, ಸಮಾಜಕ್ಕೂ ಒಂದು ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಸೋ ಮಚ್. ನಗು. ಸೊ ಫ್ರೆಂಡ್ಸ್ ಬನ್ನಿ, ಈಗ ಅಡುಗೆ ರೆಡಿ ಆಗಿದೆ, ಊಟ ಮಾಡೋಣ. ಅಡುಗೆ ರೆಡಿ ಇದೆ ಫ್ರೆಂಡ್ಸ್, ನೋಡಿ ಚಿಕನ್ ಗ್ರೇವಿ, ಗ್ರೀನ್ ಗ್ರೇವಿ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಇಲ್ಲಿ ರೈಸ್ ರೆಡಿ ಆಗಿದೆ. ಈಗ ಊಟ ಮಾಡೋದೆ. ಪೃಥ್ವಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆ, ಅವನು ಆಫೀಸಿಂದ ಬಂದವನು ಟೀ ಕುಡ್ತಿರೋದಷ್ಟೇ. ಈಗ ಊಟ ಮಾಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತ ಹೇಳು ಪೃಥ್ವಿ. ಓಕೆ, ರೆಡಿ ಆಗಿದೆ ಚಿಕನ್ ಗ್ರೇವಿ ಆ್ಯಂಡ್ ರೈಸ್. ಊಟ ಮಾಡೋದು, ನೀವು ಆಫೀಸಿಂದ ಬಂದು ಊಟ ಮಾಡೋದು. ರಮ್ಯಾ ಇಷ್ಟು ಮಟ್ಟಿಗೆ ಅಡುಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೀಯ ರಮ್ಯಾ? ನಿಜ ಹೇಳಮ್ಮ, ನೀನು ಸುಳ್ಳು ಹೇಳ್ಬೇಡ. ಚೆನ್ನಾಯ್ತಾ? ಎಷ್ಟು ಸಿಂಪಲ್ ಅಂತ ಅಂದ್ರೆ ಯಾವ ಕಾಯಿ ರುಬ್ಕೊಳಂಗಿಲ್ಲ, ಏನು ರುಬ್ಕೊಳಂಗಿಲ್ಲ. ಪೃಥ್ವಿ ನಂಗೆ ಮೇನ್ ಆಗಿ ನಿಂಗೆ ಇಷ್ಟ ಆಗ್ಬೇಕು. ಶಿವಗೆ ಅಡುಗೆಕ್ಕಿಂತ ನಿನ್ನ ಅಡುಗೆನೇ ಜಾಸ್ತಿ ಗೊತ್ತಾ? ಅವರು ಬಿರಿಯಾನಿ ಫೇಮಸ್. ಥ್ಯಾಂಕ್ ಯು. ಒಂಚೂರು ಚಿಕನ್ ತಿನ್ಸಿ ನವೀನ್, ಅವನಿಗೆ ಕೊಡು, ನಾನು ಎತ್ಕೋತೀನಿ, ನೀನು ಊಟ ಮಾಡು. ಬಾ ಇಲ್ಲಿ ಪಪ್ಪನ ಪಕ್ಕ ಬಾ ನೀನು, ನಾನು ಬಂಟು ಎತ್ಕೋತೀನಿ. ಆಮೇಲೆ ನಿಮ್ದು ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ. ಕೊಡು ನವೀನ್ ಅವನ್ನ, ಒಂಚೂರು ಅವ್ನ ಬಾಯಿಗೆ ಚಿಕನ್ ಹಾಕ್ಬಿಟ್ಟು ಕೊಡು ಅವನ್ನ. ಟೇಸ್ಟು ಫುಲ್ ಸಿಂಪಲ್ ಕಣ್ರೋ. ನಾನು ಏನೋ ಒಂಥರ ರಿಸ್ಕ್ ತೊಗೊಂಡು ಮಾಡಿದೆ ಅನ್ನಂಗೆ ಫೀಲ್. ಹೊರಗಡೆ ಹೋಗಿ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡು, ತಿಂತ ಇಲ್ಲ ಅವ್ನು. ಭಟ್ರು ಈ ರೀತಿ ಮಾಡಲ್ಲ. ಯಬ್ಬಾ ನೋಡಿ ಫ್ರೆಂಡ್ಸ್, ಎಂತ ರಿವ್ಯೂ ಕೊಡ್ತವ್ರಿ ಇವ್ರು ಇವತ್ತು. ಭಟ್ರು ಬಾ ಬಂಟು, ಈಗ ಬಾ ಕೊಡು ನವೀನ್, ಕಳ್ಸೋನ್ನ ಈ ಕಡೆ. ಊಟ ಮಾಡು ಈಗ ನೀನು. ಇವನ್ಗೆ ಹತ್ತರ ಬಂದು ತಿನ್ಸು. ಹೇಳಿ. ಆಕ್ಚುಲಿ ಏನು ಗೊತ್ತಾಯ್ತು, ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಬೀಗ ಊಟದಲ್ಲಿ ಗ್ರೇವಿ ಹಾಕಿರ್ತಾರಲ್ಲ, ಆ ಗ್ರೇವಿಲಿ ರೈಸ್ ಊಟ ಮಾಡಕ್ಕೆ ಇಷ್ಟ. ಆದ್ರೆ ಫಂಕ್ಷನ್ ಹೆಂಗ ಬರ್ತದೆ, ಒಂದ್ರಿಂದ ಒಂದು ಬರ್ತದೆ ಇರ್ತದೆ. ಆಗ ಸಾಂಬಾರಲ್ಲ, ಯೂಶಲಿ ಮಟನ್ ಸಾಂಬಾರಲ್ಲೇ ಊಟ ಮಾಡೋದು. ಆಕ್ಚುಲಿ ಈಗ ಮೊನ್ನೆ ಕಾಂತ ಬಾವ ಅವರ ಫಂಕ್ಷನ್ ಹೋಯ್ತಲ್ಲ, ಅದ್ ನಮ್ಮನೆ ಫಂಕ್ಷನ್ ತರ ಅಲ್ವಾ, ಆರಾಮಾಗಿ ನಿಧಾನಕ್ಕೆ ತರ್ಸ್ಕೊ ಊಟ ಮಾಡೋದು ಆಯ್ತಾ. ಬಟ್ ಆ ಗ್ರೇವಿಲೇ ಊಟ ಮಾಡಿದೆ. ಈಗ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಸಖತ್ತಾಗಿದೆ. ರೆಸಿಪಿನೂ ನಾನು ಈಸಿಯಾಗಿ ಶೇರ್ ಮಾಡಿದ್ದೀನಿ ಬಿಡಿ ಫ್ರೆಂಡ್ಸ್, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇರ್ಲಿ ಬಿಡಿ, ನೋಡ್ಲಿ. ಏನೇ ಹೇಳು, ಅಡುಗೆ ಸಖತ್ತಾಗಿ ಏನು ಕಲ್ತೀಯಾ? ಇವೆಲ್ಲ ಡಿಫ್ರೆಂಟ್ ಆಗಿ ಸಖತ್ತಾಗಿತ್ತು ಇವತ್ತು. ನವೀನ್, ನಿನ್ಗೆ ಗೊತ್ತಿಲ್ವಾ ನಾನು ಏನು ಅಡುಗೆ ಕಲ್ತಿದ್ದೀನಿ? ನಾನು ಏನಿದ್ರು ಯೂಟ್ಯೂಬಲ್ಲಿ ನೋಡ್ಕೊತೀನಿ, ಅಲ್ಲಲ್ಲೇ ಇನ್ಸ್ಟೆಂಟಾಗಿ ಮಾಡ್ತೀನಿ. ಮತ್ತು ನಿಮ್ಗೆಲ್ರಿಗೂ ಗೊತ್ತು, ನಾನು ರೆಗ್ಯುಲರ್ ಆಗಿ ಅಡುಗೆ ಮಾಡಲ್ಲ. ಒಂದು ಟೈಮ್ ನಮ್ಮನೆ ತಿಂದರೆ ಇನ್ನೊಂದು ಟೈಮ್ ಅಮ್ಮನ ಮನೆ ತಿಂತೀನಿ. ಸೊ ನಾನು ಇವತ್ತು ಅಡುಗೆ ಮಾಡಿರ್ತೀನಿ ಅನ್ಕೋ, ಇನ್ನೊಂದು ವಾರನೋ 15 ದಿನ ಬಿಟ್ಟು ಈ ರೆಸಿಪಿ ಕೇಳಿದ್ರೆ ನನಗೆ ಮರ್ತೋಗಿರುತ್ತೆ. ಯಾಕಂದ್ರೆ ರಿಪೀಟೆಡಾಗಿ ನಾನು ಮಾಡಿರಲ್ಲ. ಮತ್ತೆ ಹೊಸ್ದಾಗಿ ಅಲ್ಲೇ ನೋಡ್ಕೊಳ್ಳೋದು ಮಾಡೋದು. ಗಂಟು ಬಿಡು ಮಗ್ನೆ, ಅವನು ಕೊಡು ಆಟ ಆಡ್ಲಿ. ಕೊಡು, ಏನಾಗಲ್ಲ, ಕೊಡು. ಆಯ್ತು ಆರ್ಯ ಕೊಡು, ಅಣ್ಣಂಗೆ ಕೊಡು ಆರ್ಯ. ಇನ್ನು ಶುರು ಅಣ್ಣ ತಮ್ಮನ ಜಗಳಗಳು. ಸ್ವಲ್ಪ ಜಗ್ಗಲ್ಲ, ಅವ್ನು ಬಿಡಲ್ಲ. ಅವನದೊಂಥರ ಹಠ ನೋಡಲಿ, ಅವನಿಗೆ ಹೊಡಿಯಕ್ಕೆ ಹೋಗಿರೋದು. ಮದುವೆ 6 ವರ್ಷ ಆಯ್ತು, ಬಟ್ ನಿಭಾಯಿಸ್ತೀನಿ ಅನ್ನೋ ನಿಮ್ಮ ಅಮ್ಮಂಗೆ ನಂಬಿಕೆ ಇರಲಿಲ್ಲ. ನನ್ನ ಮಗಳು ಹೆಂಗಪ್ಪ ಏನಪ್ಪ ಅಂತಿದ್ದು. ಒಂದು ನಾನು ಎಜುಕೇಷನ್ ನಮ್ಮ ಮನೇಲಿ ಇದ್ದಷ್ಟು ದಿನ ನವೀನ್, ನನ್ನ ಫುಲ್ ಎಜುಕೇಷನ್ನು. ನಮ್ಮ ಮನೇಲಿ ನಮ್ಮಮ್ಮ ಒಂದು ಸ್ಪೂನು ಕೂಡ ಎತ್ತಿಡ್ಸಿಲ್ಲ ನನ್ನ ಕೈಲಿ. ನಾನೇ ಆಗಲಿ, ನಮ್ಮ ಅಕ್ಕನೇ ಆಗಲಿ, ನಮ್ಮ ಮನೇಲಿ ಅವಳದು ಬೇಗನೆ ಮದುವೆ ಆಗೋಯ್ತಲ್ವಾ. ಸೊ ನಾನೇ ಆಗಲಿ, ನಮ್ಮ ಅಕ್ಕನೇ ಆಗಲಿ, ನಾವು ಮನೇಲಿ ಅಡುಗೆ ಮಾಡಿದವರೇ ಅಲ್ಲ. ನಮ್ಮ ಅಕ್ಕನೂ ಅಲ್ಲೇ ಕಲ್ತ್ಕೊಂಡಿದ್ದು. ಆಮೇಲೆ ಇನ್ನೊಂದೇನಂತ ಅಂದರೆ, ಅಡುಗೆ ಮಾತ್ರ ಅಲ್ಲ, ಬೇರೆ ಯಾವ ಕೆಲಸನೂ ನನ್ನ ಮನೇಲಿ ಮಾಡ್ತಾನೆ ಇರಲಿಲ್ಲ. ಯಾಕಂದರೆ ನಾನು ಯಾವಾಗಲೂ ಓದೋದು. ಅಂದರೆ ಇಂಜಿನಿಯರಿಂಗ್ ಆದಮೇಲೆ ನೆಕ್ಸ್ಟ್ ಅದೇ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಹೋಗಿದ್ದೆ. ಅದಾದಮೇಲೆ ಮನೇಲಿದ್ದಾಗ್ಲೂ ಅಂದರೆ ನಂದು ಯಾವ ಥರ ಅಂತಂದರೆ, ಸ್ಕೂಲಿಗೆ ಹೋಗೋಷ್ಟರಲ್ಲಿ, ಕಾಲೇಜ್ಗೆ ಹೋಗೋಷ್ಟರಲ್ಲಿ ಗುಡಿಸಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಅದು ನನಗೆ ಯಾರು ಹೇಳ್ದೆ ಇರಲಿ, ನಾನು ಮನೆ ಒರೆಸ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ
ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರಿಗೆ ದೀಪ ಹಚ್ಬಿಟ್ಟು ಮುಂದೆ ಬಾಗ್ಲಿಗೆ ರಂಗೋಲಿ ಹಾಕ್ಬಿಟ್ಟು ಅದು ನನ್ನ ರುಟೀನ್, ಅದು ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಬೇರೆ ಇನ್ನು ಯಾವ ಕೆಲಸ, ನಮ್ಮಮ್ಮ ನಾವು ಓದ್ತಾ ಇದ್ರೆ ನಮ್ಮಮ್ಮನೇ ನೀರು ತೊಗೊಬಂದು ಕೊಡೋರು, ನಮ್ಮಮ್ಮನೇ ಊಟ ಹಾಕೊಬಂದು ಕೊಡೋರು, ಆ ಥರ ಪ್ಯಾಂಪರ್ ಮಾಡಿರೋದು. ಅವಳು ಓದಬೇಕು ಅನ್ನೋ ಥರ ಅಷ್ಟೇ. ಸೊ ಬೇರೆ ಕೆಲಸ ಏನು ಪಾತ್ರೆ ತೊಳ್ಸೋದು ಅದೇನು ಮಾಡಿಸ್ತಿರ್ಲಿಲ್ಲ. ಮನೆ ಒರೆಸೋದು ಅಷ್ಟೇ. ಅದು ನನ್ನ ಖುಷಿಗೆ ನಾನು ದೀಪ ಹಚ್ಬೇಕು ಅಂತ ಅಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಒರೆಸ್ಬಿಟ್ಟು ಹೋಗ್ತಾ ಇದ್ದಿದ್ದು, ಅಷ್ಟೊತ್ತಿಗೆ ಎದ್ದೇಳ್ತಾ ಇದೆ ಅಂತ. ಇನ್ನು ನಮ್ಮಮ್ಮ ಏನು ಯಾವತ್ತೂ ಏನು ಮಾಡಿಸಿಲ್ಲ ನನಗೆ. ಆಮೇಲೆ ಇನ್ನು ನಮ್ಮ ಅಕ್ಕನ ವಿಷಯದಲ್ಲಿ ಬರೋದಾದರೆ, ಅವಳದು ಬೇಗನೆ ಮದುವೆ ಆಯ್ತಲ್ವಾ, ಅವಳು ಇರೋಷ್ಟು ದಿನ ಅವಳು ಏನೂ ಮಾಡ್ತಾ ಇರಲಿಲ್ಲ, ಟೀ ಆ ಥರ ಮಾಡ್ತಿದ್ಲು ಅಷ್ಟೇ. ಆಮೇಲೆ ಅವಳು ಅಲ್ಲೇ ಅವ್ರ ಅತ್ತೆ ನೋಡಿ ಕಲ್ತ್ಕೊಂಡಿರೋದು. ಬಟ್ ಏನಂತ ಅಂದರೆ, ಇನ್ನು ನಾನು ಮದುವೆ ಆದಮೇಲೆ ಗೊತ್ತಲ್ಲ, ಇನ್ನು ಮಕ್ಕಳು ಬಾಣಂತನ ಅಂತ ಅಂದ್ಕೊಂಡು ಅಮ್ಮನ ಮನೇಲೇ ಹೋಗ್ತಾ ಬರ್ತಾ ಇರ್ತಾ ಇದೆ. ಸೊ ಅಮ್ಮನೇ ಮಾಡ್ತಾ ಇದ್ದಿದ್ದು. ಇನ್ನು ಊರಿಗೆ ಹೋದಾಗಲೂ ಅಷ್ಟೇ, ನಮ್ಮತ್ತೆ ಏನು ನನ್ನ ಕೈಲಿ ಅಡುಗೆ ಎಲ್ಲ ಏನು ಮಾಡಿಸಿಲ್ಲ. ನಾವು ಹೋಗೋದು ಅಪರೂಪ, ಬಟ್ ಅವಾಗಲೂ ಏನು ನಮ್ಮತ್ತೆ ನನ್ನ ಕೈಲಿ ಏನು ಅಡುಗೆ ಮಾಡಿಸಿಲ್ಲ. ಬಟ್ ಮಾಡ್ತೀನಿ ನಾನೀಗ, ಮ್ಯಾನೇಜ್ ಏನಿಲ್ಲ, ಚೆನ್ನಾಗೇ ಮಾಡ್ತೀನಿ, ನನಗೆ ನಂಬಿಕೆ ಇದೆ. ಸೊ ಅಂದರೆ ಜಾಸ್ತಿ ನನಗೆ ಬೇರೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಅಡುಗೆ ಮನೆ ಕೆಲಸಕ್ಕೆ ಜಾಸ್ತಿ ಹೋಗೋದಕ್ಕೆ ಆಗಲ್ಲ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆಯ್ತಲ್ಲ, ಹೊಟ್ಟೆ ದಪ್ಪ ಆಗೈತೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು ಫಾರ್ ದ ಗಿಫ್ಟ್, ಸರ್ಪ್ರೈಸ್ ವ್ಲಾಗ್. ನೋಡಿದಾಗ್ಲಂತೂ ನಿಜ ನನಗೆ ಅದೊಂಥರ ಮಿಕ್ಸ್ಡ್ ಫೀಲಿಂಗ್ ಐತೆ. ಒಂದು ಕಡೆ ಒಂಥರ ಸರ್ಪ್ರೈಸು, ಇನ್ನೊಂದು ಕಡೆ ಒಂಥರ ಎಮೋಷ್ನಲ್ ಆಗ್ತಾ ಇದೆ. ಬಟ್ ಫೈನಲಿ ಖುಷಿ ಆಯಿತು. ಏನೋ 2,000ನ ಇವನು ಅದೇನೋ ನಾನು ನವೀನ್ಗೆ ಲವ್ ಯು ನವೀನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಕ್ಕೆ ಇವ್ನಿಗೇನೋ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು, ಅಲ್ಲ ಯೂಟ್ಯೂಬ್ ಹಾಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ನೀವಿಬ್ರು ಮಾತ್ರ ಲವ್ ಮಾಡ್ತಾ ಇದ್ದೀರಾ, ನಂಗೆ ಯೂಟ್ಯೂಬ್ ಹಾಕೊಡಲ್ಲ ಅಂದ್ರೆ ನಾವು ಐ ಲವ್ ಯು ಅಂತ ಹೇಳಿದ್ದಕ್ಕೆ. ಅಯ್ಯೋ, ಈ ಮಕ್ಳು ಮುಂದೆ ಲವ್ ಯು ಅಂತ ಹೇಳಿದ್ರೂ ಕಷ್ಟ ನೋಡಿ, ನಾಚ್ಕೊಂತಿರೋದು ಅವನು. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.